ಬಾಲ್ಗೆ ಇಷ್ಟ ಮನ ಮನೆಗೆ ಕಾಲಿಟ್ಕೊಂಡ್ ಬಂದ್ಬಿಟ್ಟ. ಈಗ ಮೂಲೆ ಕೂತವನೆ ಬರ್ಲಿ ಈ ಸಲ ಎಕ್ಕಡ ತಗೊಂಡು ಹೊಡಿತೀವಿ ಅವನಿಗೆ. ನಮ್ ಕಷ್ಟ ಅಂತ ಬಂದ್ರೆ ಅವ್ರು ಮಾಡ್ಬಿಡೋರು ಇವ್ರು ಮಾಡಿ ಯಾರು ಮಾಡಿ ನಮ್ಗೆ ಬೇಕಿಲ್ಲ. ನಮ್ಮೂರು ನಮ್ಮ ಭೂಮಿ ನಮ್ಗೆ ಕಷ್ಟ. ನಮಗಂತೂ ತುಂಬಾನೇ ಸಿಟ್ಟಾದ್ರೆ ಇದ್ರದ್ದು ಬಂದ್ರೆ ಜನಗಳನ್ನ ಅವ್ರು ಬರ್ಬೇಕು ಎದುರಿಗೆ, ನಮ್ಮ ಎದುರಿಗೆ. ಯಾಕೆ ಈ ತರ ನಮ್ನ ಮೋಸ ಮಾಡ್ತಾವ್ರ ಹಿಂಗೆ? ನಮ್ ಭೂಮಿ ನಮ್ ಕಿತ್ಕೊಂಡು ಅವ್ರು ಯಾರು ನಮ್ಗೆ ಅನ್ನ ಕೊಡಕ್ಕೆ? ಎಲ್ಲಿ ಹೋಗ್ಬೇಕು? ನಾವು ದನಗಳು ಕರುಗಳು ಏನ್ ಮಾಡ್ತಾರೆ? ಅಡಿಕೆ ತೋಟ ಎಲ್ಲ ಏನ್ ಮಾಡ್ತಾರೆ? ಇದ್ರು ಬಾಯಿ ಮಣ್ಣಾಕ ಅದಕ್ಕೆ ಕೆರ್ಗಿರ ತಗೊಂಡು ಹೊಡಿಬೇಕಾಯ್ತದೆ. ನಾವು ಭೂಮಿ ಕೊಡಲ್ಲ ಸರ್. ಅವರು ಎಲ್ಲೋ ಆಫೀಸಲ್ಲಿ ಕುತ್ಕೊಂಡು ಈಗ ಒಬ್ಬ ರೈತರ ಮಗ ಆಗಿದ್ರೆ ಅವನು ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಟ್ಟು ಯಾವ ಹೆಂಗದೆ ತೋಟ ಏನು ರೇಷ್ಮೆ ಏನು ನೋಡ್ಬೇಕಾಗಿತ್ತು ಕಣ್ಣಲ್ಲಿ. ಅವನು ಒಂದು ಊಟ ಆಗ್ತಾನೆ ಹೋದ್ರೆ ಈಗ ನೀವು ಬಂದ್ರಿ ಇರೋದ್ ತಿಂದ್ರಿ, ರೈತರ ಮನೆ ಇದು. ಈಗ ನಾವ್ ಏನೋ ನಮ್ಮ ಮನೆಗೆ ಅನ್ನ ಆಯ್ತು ತಿಂದ್ರಿ. ಈಗ ಅವ್ನು ಹತ್ತಾಳು ಕುತ್ಕೊಂಡು ಕೊಡ್ತಾನ, ಹೋಟ್ಲು ಕಳಿಸ್ಬೇಕಾಯ್ತದ ಅವನು. ನಾವು ಭೂಮಿ ಮಾತ್ರ ಕೊಡಲ್ಲ, ಭೂಮಿ ಕೊಡಲ್ಲ. ಡಿ ಕೆ ಶಿವಕುಮಾರ್ ಅವರು ನಾನು ರೈತರನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ನೋಡಿ, ಮನೆ ಹೊರಗಡೆ ಹಿಂಗ್ ಕಾಣುತ್ತಲ್ಲ, ಇದು ಒಳಗಡೆ ನೋಡಿ ಹೆಂಗಿದೆ ಅಂತ ಮನೆ. ಈ ರೈತರು ಎಷ್ಟು ಚೆನ್ನಾಗಿ ಬದುಕಟ್ಕೊಂಡಿದ್ದಾರೆ ನೋಡಿ. ಆ ಕಾರಣಕ್ಕಾಗಿ ನೀವು ಮನೆ ತೋರಿಸ್ತಾ ಇದೀನಿ ನೋಡಿ. ಇಲ್ಲೊಂದು ಇದು ನೋಡಿದ್ರ ನೋಡಿ, ಇಲ್ಲಿ ಒಳಗಡೆ ಇಷ್ಟು ಸ್ಪೇಸ್ ಇದೆಯಾ, ಮೇಲ್ಗಡೆನೂ ಹತ್ತು ಹೋಗ್ಬೋದು ಇಲ್ಲಿ ನೋಡಿ. ಈ ಕಡೆ ಅಡುಗೆ ಮನೆ, ಇಲ್ಲೊಂದು ರೂಮ್ ಇದೆ. ನೀವು ಹಿಂಗೆ ಒಳಗಡೆ ಬಂದರೆ ಇನ್ನೂ ಒಳಗಡೆ ದೊಡ್ಡ ಕೋಟೆನೇ ಇದ್ದಂಗಿದೆ ಇದು. ಇಷ್ಟು ಚೆನ್ನಾಗಿ ಬದುಕು ಕಟ್ಕೊಂಡಿದ್ದಾರೆ. ಇವ್ರ ಬದುಕೆಲ್ಲ ಕಿತ್ಕೊಂಡ್ರೆ, ಈ ಮನೆ ಈ ಜಾಗ ಎಲ್ಲ ಕಿತ್ಕೊಂಡ್ರೆ ಇವರು ನೆಮ್ಮದಿಯಾಗಿರೋಕ್ಕೆ ಸಾಧ್ಯನಾ? ನೋಡಿ ಇಲ್ಲಿ ಬನ್ನಿ, ಇಲ್ಲಿಂದ ಇಷ್ಟ ಆಯ್ತಾ? ಇಲ್ಲಿ ಒಳಗಡೆನೂ ನಿಮಗೊಂದು ರೂಮ್ ಕಾಣಿಸ್ತಾ ಇದೆ. ನೀವು ಈ ಕಡೆ ಬಂದರೆ ಇದು ಮುಗಿತಾನೆ ಇಲ್ಲ ಮನೆ, ಇದು ಹಿಂದೆ ಹಿಂಗೆ ಹೋಗ್ತಾನೆ ಇದೆ ನೋಡಿ. ಇನ್ನು ಹಿಂದೆ ಬನ್ನಿ ನೋಡಿ, ಇಲ್ಲಿ ಮತ್ತೊಂದು ಬೇರೆ ಪ್ರಪಂಚ ಇದೆ. ಇಲ್ಲಿ ಹಿಂಗೆ ಸೀದಾ ಹಿಂದ್ಗಡೆ ಹೋದ್ರೆ ನಿಮಗೆ ಓಹೋ ನೋಡಿ, ಇದು ಇವರ ಬದುಕು. ಈ ಬದುಕು ಚೆನ್ನಾಗಿಲ್ಲ. ಇಲ್ಲಿ ಯಾರೋ ರೈತರು ಉದ್ಧಾರ ಆಗಿಲ್ಲ, ನಾವೇನೋ ರೈತರನ್ನು ಉದ್ಧಾರ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇರೋದು. ನಾನು ಅದಕ್ಕೆ ಹೇಳ್ತಾ ಇರೋದು, ಡಿ ಕೆ ಶಿವಕುಮಾರ್ ಇಲ್ಲಿ ಬರಕ್ಕೆ ಸಾಧ್ಯ ಆಗದೆ ಇದ್ರು ಈ ರೀತಿ ಯಾವ್ಯಾವ ಮಾಧ್ಯಮಗಳು ವಿಡಿಯೋಗಳನ್ನು ಮಾಡ್ತಿದ್ದಾರೆ, ಸುದ್ದಿ ಮಾಡಿ, ದಯವಿಟ್ಟು ಗಮನಿಸಿದನ್ನೆಲ್ಲ ಕಣ್ಬಿಟ್ಟು. ನೀವು ಯಾವುದೋ ಎ ಸಿ ರೂಮಲ್ಲಿ ಕೂತ್ಕೊಂಡು ಯಾರೋ ಸುತ್ತಮುತ್ತ ಇದ್ರು 4 ಜನ ಹೇಳಿದ್ರು ಅಂತ ಹೇಳಿ ಇವರು ಬದುಕು ಕಿತ್ಕೊಳಕ್ ಬಂದ್ರೆ ನೋಡಿ, ಮುಗಿತಾನೆ ಇಲ್ಲ ಮನೆ. ನೋಡಿ ಇದು ರೈತರು ತಾಕತ್ತು, ರೈತರ ಗತ್ತು. ನಿಮ್ಗೆ ಕಾರ್ ತೋರಿಸ್ತೀನಿ ಬನ್ನಿ. ಇಲ್ಲಿ ರೈತರು ಕಾರ್ ಹೆಂಗಿದೆ, ರೈತರು ಬದುಕು ಹೆಂಗಿದೆ. ಇದು ಇವರು ಬರೀ ಕೃಷಿ ಮಾಡಿ ಈ ರೀತಿಯಾಗಿ ಇವರು ಜೀವನ ಕಟ್ಕೊಂಡಿರೋ ರೀತಿ ಇದು ನೋಡಿ. ಇನೋವಾ ಕಾರ್ ಇದೆ. ಇಲ್ಲಿ ಹಿಂದ್ಗಡೆ ಹೋದ್ರೆ ನಿಮಗೆ 2 ಟ್ರ್ಯಾಕ್ಟರ್ ಕಾಣುತ್ತೆ. ಸುತ್ತಮುತ್ತ ಬನ್ನಿ ಸರ್, ಮಾತಾಡಿ, ಹೇಳಿ. AC ಕಾರಲ್ಲಿ ಓಡಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ನಮ್ಮ ರೈತರು ನಾವು ಇನೋವಾ ಕಾರ್ ಮಡಗಿದೀವಿ, ಟ್ರಾಕ್ಟರ್ಗಳು ಮಡಗಿದೀವಿ, ದನಗಳು ಮಡಗಿದೀವಿ. ಅವರಾದ್ರೂ ಡೈಲಿ AC ಅದೇನೋ ಇಂಗ್ಲಿಷಲ್ಲಿ ಬರಲ್ಲ, ಸೆಂಟು ಫಂಟು ಹಾಕೊಂಡು ಹೋಯ್ತಾರೆ. ನಾವು ಹಂಗಲ್ಲ, ಬೆಳಗ್ಗೆ 5:15 ಎದ್ದ ಅಂದ್ರೆ ಗಂಜ್ಲಾನೇ ನಮ್ಗೆ ಸೆಂಟು. ಆ ಗಂಜ್ಲ ಕುಡಿದ್ರೆ ನಮ್ಗೊಂದು ಅವ್ರಿಗಾರು 108 ರೋಗ ಬರ್ತಾವೆ, ನಮ್ಗೆ ಯಾವ ರೋಗನೂ ಇಲ್ಲ. ನಮ್ಗೆ ಒಳ್ಳೆ ಸಮೃದ್ಧಿಯಾಗಿ ಋಷಭಾವತಿ ಕೆರೆ ಇದೆ, ಆರಾಮಾಗಿ ನೀರಾವರಿ ಇದೆ, ಸಾಕು ನಮ್ ಜೀವನ. ರಾಜ ನಾವು. ಒಳ್ಳೆ ಇನೋವಾ ಕಾರ್ ಇದೆ, 2 ಟ್ರ್ಯಾಕ್ಟರ್ ಇದೆ. ನಮ್ ನೋಡಿದ್ರೆ ಸರ್ ಮನೆ, ಸರ್ ನಮ್ಮ ಮನೆ ನೋಡಿದ್ರೆ ಯಾವ ಐಟಿ ಅವ್ರು ಬಂದು ತಗೊಂಡೋಗಕ್ಕಾಗ್ತದೆ? ಬದುಕು ನೋಡಿದ್ರೆ ಸಾಕು, ಅವ್ನು ಬದುಕು ಕಟ್ಕೊಂಡವನೇ ಆರಾಮಾಗಿದ್ದಾನೆ. ಅವ್ರದಾರು ಹೇಳಿ ಭಯ, ನನಗೆ ಐಟಿ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಅವ್ರು. ನಾವ್ ಯಾರ್ದು ತಲೆ ಹೊಡೆದು ಸಂಪಾದನೆ ಮಾಡಲ್ಲ. ನೀವು ನೋಡ್ತಾ ಇದ್ದೀರ 10 ಅಂಶ ಹಸ್ಗಳು ಹಾಲು ಕರಿತೀವಿ, ವ್ಯವಸಾಯ ಮಾಡ್ತೀವಿ, ಜೋಳ ಹಾಕ್ತಿವಿ, ರೇಷ್ಮೆ, ಇತರ ಜೀವನಗಳು ಕಟ್ಕೊಂಡು ಹೋಗ್ತಿವಿ. ಈ ಇನ್ನೊಂದು ಬದುಕುಗಳನ್ನ ನಾವು ಹಾಳು ಮಾಡಕ್ ಹೋಗ್ತಾ ಇಲ್ಲ. ನಮ್ದು ನೋಡಿ ಸರ್ ಹೆಂಗೆ ನಾವು ಆರಾಮಾಗಿದೆ. ರೈತರೇ ಇಲ್ಲ ಅಂದ್ರೆ ಇನ್ಯಾರು ಇಲ್ಲಿ ಏನು ಇದಾರ ಅಂದ್ರೆ ಬಾಯಿಗೆ ಬರುತ್ತೆ, ಹೇಳ್ಬೇಕು. ಹೇಳ್ಬಾರ್ದ ಮಾತಾ. ನೋಡಿ ಹಸ್ಕೊಳ್ ನಮ್ಮವು ಇದು ನೋಡಿ, ಈ ತರ ಎಲ್ಲ ತೋಟ ನೋಡಿ, ಅಡಿಕೆ ಗಿಡದ್ದು ಒಟ್ಲು ಬಿಟ್ಟಿದೀವಿ ನೋಡಿ ಸರ್. ದನಗಳು ಇನ್ನು ಕತೆಗಳು ಮೇಯಿಸ್ತಾ ಇದೀವಿ. ಡಿ ಕೆ ಶಿವಕುಮಾರ್ ತೋರಿಸಿ ಸರ್ ಅದು ಇದು ಹಸ್ಕೊಳ್ಳೇನು ಎಲ್ಲಿಗ್ತ ಸರ್? ಇವರು ನಾನೊಂದು ಚಾಲೆಂಜ್ ಮಾಡ್ತೀನಿ ಈ ಗೌರ್ಮೆಂಟ್ಗೆ. ಇಲ್ಲಿ 2 ಪಂಚಾಯತಿ ಹಸಗಳವಲ್ಲ, ಈ 2 ಪಂಚಾಯತಿ ಹಸಗಳಿಗೆ ಸರ್ ಒಂದು ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯನವ್ರಿಗೂ ಎಚ್ಚರಿಕೆ ಇದು, ನೇರ ನೋಡಿ ಸಿದ್ದರಾಮಯ್ಯನವ್ರಿಗೆ. ಈ ಹಸಿಗೆ, ಈ 2 ಪಂಚಾಯತಿಲಿ ಇರೋ ಗೋಮಾತೆಗೆ ಒಂದೇ ಒಂದಿನ ಮೇವು ಕೊಡಕ್ಕಾಗಲ್ಲ. ನಿಮ್ ಯೋಗ್ಯತೆಗೆ ಅಕ್ವೈರ್ ಮಾಡಕ್ ಬರ್ತೀರಾ ನೀವು? ಎಷ್ಟು ಹಸ್ಗಳಿದೆ ಒಂದೊಂದು ಕುಟುಂಬದಲ್ಲಿ, 8 ಹಸ 9 ಹಸ ಕಟ್ಕೊಂಡಿದ್ದಾರೆ. ಇವಾಗ ಮೇವಿಗೆ ಆಲ್ಟರ್ನೇಟ್ ಮಾಡಕ್ಕಾಗತ್ತಾ ಸರ್ ಇವ್ರ ಕೈಲಿ? ಹಸ್ಗಳಿಗೆ ಮೇವಿಗೆ ಆಲ್ಟರ್ನೇಟ್ ಮಾಡಕ್ಕಾಗಲ್ಲ ಈ ಗೌರ್ಮೆಂಟ್. ನೋಡಿ ಸರ್, ನಮ್ದು ಇದೆಲ್ಲ ಅಡಿಕೆ ಗಿಡಗಳು ಒಟ್ಲುಗಳೆಲ್ಲ ಬಿಟ್ಟಿದೀವಿ.
ಹಾ ಸರ್ ನೋಡಿ ಸರ್ ಮಾತಾಡ್ಸಿ ಮಾತಾಡ್ಸೋಣ. ಇನ್ನೊಂದು ವಿಚಾರ ನೋಡಿ ಬಂಧುಗಳೇ, ಇದು ಬೆಂಗಳೂರು ಬಾರ್ಡರ್ ಅಂತ ಬಂದಾಗ ನಿಮಗೆ ಕೆಂಗೇರಿ ಬರುತ್ತಲ್ಲ, ಕೆಂಗೇರಿಯಿಂದ ಬರೀ ಒಂದು 22 ಕಿಲೋಮೀಟರ್ ದೂರದಲ್ಲಿರೋ ಪ್ರದೇಶ ಇದು. ಹೆಚ್ಚಂದ್ರೆ ಒಂದು 25 ಕಿಲೋಮೀಟರ್. ಎಷ್ಟು ಅದ್ಭುತವಾಗಿದೆ ರೀ, ಎಷ್ಟು ಅದ್ಭುತವಾದಂಥ ಪ್ರದೇಶ ಇದು ನೋಡಿ. ಅಲ್ಲಿ ಆ ಕಡೆ ಸಾಲು ಸಾಲು ತೆಂಗು ಕಾಣುತ್ತೆ ನಿಮಗೆ, ಮಧ್ಯದಲ್ಲಿ ಅಡಕೆ ಅನ್ಸುತ್ತೆ, ಅಡಕೆ ಕಾಣ್ತಾ ಇದೆ. ಈ ಕಡೆ ಕಬ್ಬು, ಏನು ಈ ಹಸುಗಳಿಗೆ ಬೇಕಾದಂಥ ಹುಲ್ಲು ಎಲ್ಲ ಬೆಳ್ಕೊಂಡು ಎಷ್ಟು ಅದ್ಭುತವಾಗಿದೆ ರೀ. ಯಾವ ಮಲೆನಾಡಿಗಿಂತ ಕಡಿಮೆ ಇದೆ ಇದು. ನಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರಲ್ಲ, ನಾವು ಕಣ್ತರದ್ ನೋಡ್ಬೇಕಿದು. ನಮಗೆ ಬಿಡದಿ ಅಂದಾಗ ನಮಗೆ ಬರೀ ಬಿಡದಿ ಆ ಇಂಡಸ್ಟ್ರಿಯಲ್ ಏರಿಯಾ ಅದು ಇದು ಕಾಣುತ್ತೆ, ಬರೀ ಫ್ಯಾಕ್ಟ್ರಿಗಳು ಕಾಣುತ್ತೆ. ಅದ್ರ ಆಚೆಗೆ ಈ ರೀತಿಯಾಗಿ ಬದುಕಿದೆ ನೋಡಿ. ಇಲ್ಲೊಬ್ರು ಅಜ್ಜಿ ಇದ್ದಾರೆ, ಯಾವುದೋ ಬೆಳೆ ಬೆಳೆದಿಯಾರ ಅನ್ಸುತ್ತೆ ಇಲ್ಲಿ, ಸೊಪ್ಪು. ಹಾ ಅಜ್ಜಿ, ಏನಂತೀರಿ ಈಗ? DK ಭೂಮಿ ಕಿತ್ಕೋತಾನಂತಲ್ಲ DK ಶಿವಕುಮಾರ್? ಕಿತ್ಕೋತಾನೆ, ಅವನೇ ಕಿತ್ಕೊಂಡು ಆಡ್ಸಿತಾನೆ. ನಾವ್ ಎಲ್ಗ್ ಹೋಗ್ಬೇಕು? ನಾವು ದನಗಳು ಕರುಗಳು ಏನ್ ಮಾಡ್ತಾರೆ? ಅಡಕೆ ತೋಟ ಎಲ್ಲ ಏನ್ ಮಾಡ್ತಾರೆ? ಅವ್ನ ಅವನು ಇದ್ರೋನು ಅವ್ನ ಬಾಯಿ ಮಣ್ಣಾಕ ಅದಕ್ಕೆ ಕೆರ್ಗಿನ ತಗೊಂಡು ಹೊಡಿಬೇಕಾಯ್ತದೆ ಅಷ್ಟೇ. ಈಗ ಎಲ್ಲ ಎಲ್ಗೋದಾರೆ ಹೇಳಪ್ಪ, ಎಲ್ಲ ಬಿಟ್ಬಿಟ್ಟು ನೀನೇನೋ ಒಂದ್ 3 ಕಾಸು ಕೊಟ್ಬಿಡ್ತೀವಿ, ಎತ್ಕೊಂಡು ಆಟ ಆಯ್ತಾರೆ. ಎಲ್ಗೋಗ್ಬೇಕು ನಾವು? ಹೇಳ್ರಿ, ನೀವು ಪಾರ್ಕೆ ತಗೊಂಡು ಹೊಡಿಬೇಕು, ಜೋರ್ ತಗೊಂಡು ಹೊಡಿಬೇಕು ಅಷ್ಟೇ. ನೀನೆ ಕಂತೆ ದುಡ್ಡು ಕೊಡ್ತಾರೆ, ಕಾಯಂತೆ ಅವ್ರು 1000 ಕೊಡ್ತಾರೆ. ಇವತ್ತು ತಿನ್ಕೋತೀವಿ ನಾವು. ನಮ್ ಜಮೀನ್ ಕೊಡ್ಲಕ್ಕಾಯ್ತದ? ಹೇಳಪ್ಪ, ಜಮೀನ್ ಕೊಡ್ಲಕ್ಕಾಯ್ತದ? ಅವ್ರು ಜಮೀನ್ ಕೊಟ್ಬಿಡ್ಲಿ ಹಿಂಗೆ? ಬೇಡ, ಹಿಂಗ ಕೊಡಕ್ಕಾಯ್ತದ? ಅವ್ರದಾದ್ರೆ ಹಿಂಗೆ ಕೊಟ್ಟು ಬಿಡ್ಲಿ ಅಂತ ಹೇಳ್ತಿರೋದು ನಾನು. ನಾವ್ ಹೇಳ್ತಾ ಇರೋದು, ನಾವ್ ಎಲ್ಲಿಗೆ ಹೋಗಾನೆ ಎಲ್ಲಿಗೆ ಮಾಡಾನೆ ಎಷ್ಟ್ ಕಷ್ಟ ಬೀಳ್ತಾವ್ರ ಅವ್ರು ಅನ್ನೋದು ಗೊತ್ತು ನಿಮ್ಗೆ. ಮತ್ತೆ ಅವ್ರು DK ಶಿವಕುಮಾರ್ ನೀವ್ ಯಾರು ಕೃಷಿ ಮಾಡ್ತಿಲ್ಲ ಅದು ಇದು ಅಂತ ಹೇಳ್ತಿದ್ರು. ಇದಕ್ಕೆ ಹೋಗಾರ ನಾವು. ಎಲ್ಲ ಹೊಡಿತಾರೆ. ಅದೇನು ಹಾಲೇನ ಅವನ ಬಾಯಿ ಮಣ್ಣು ಹಾಕ ಇಲ್ಲೇನು ದನ ಕರ ಎಲ್ಲ ಇದ್ ಮಾಡ್ಕೊಂಡು ಎಲ್ಗೋದಾರು? ನೀವು ಕಣ್ಣಂಗೆ ಎಲ್ಗೋದಾರ ಹೇಳ್ರಿ? ಪರ್ಕೆನ ತಕೋತಾರೆ, ಜೋರು ತಕೋತಾರೆ, ಏನೇ ಜೋ ಹೊಡಿತಾರೆ. ನೀವೇನ್ ಮಾಡ್ತಿದ್ರಿ ಈಗ? ನಾವು ಕೂಲಿ ಮಾಡ್ಕೊಂಡು ತಿಂತೀವಿ ಕಣಪ್ಪ. ಈಗ ಭೂಮಿ ಕಿತ್ಕೊಂಡ್ರೆ ಆಮೇಲೆ ಏನ್ ಮಾಡೋದು ಅಂತ? ಭೂಮಿ ಕಿತ್ಕೊಂಡ್ರೆ ಎಲ್ಗೋದಾರು? ದನ ಕರ ಎಲ್ಗೊಡಕ್ ಹೋದಾರು? ನೀವೇ ನೋಡ್ರಿ, ನೀವೇ ಎಲ್ಗೋದಾರು? ದನ ಕರ ಎಲ್ಗೊಡಕ್ ಹೋದಾರು? ಇವತ್ತು ಭೂಮಿ ಕಿತ್ಕೊಂಡ್ಬಿಡ್ತಾರೆ. ಅವ್ರು ಎಲ್ಗೋದಾರು? ದನಿಗೆ ಹುಲ್ಲೇನ್ ಮಾಡಾರು, ಸೊಪ್ಪೇನ್ ಮಾಡಾರು? ಎಲ್ಗೋದಾರು? ನೀನೆಲ್ಲ ಹಾಕ್ಬಿಡ್ತಿ. ನೋಡಿ, ಇದು ಇಲ್ಲಿ ಹಿರಿಯರ ಆಕ್ರೋಶ. ಇದು ನೋಡಿ, ಇಲ್ಲಿ ಹಸುಗಳು ಹೆಂಗ್ ಸಾಕೊಂಡಿದ್ದಾರೆ, ಎಷ್ಟು ಅದ್ಭುತವಾಗಿದೆ ಇದು ಪ್ರದೇಶ. ನಿಮಗೆ ಇದನ್ನ ನೋಡಿ, ನಿಮಗೆ ಇದು ಕೃಷಿ ಮಾಡ್ತಾ ಇಲ್ಲ, ಕೃಷಿ ನಾಡಲ್ಲ, ಇದು ಬಂಜರು ಭೂಮಿ ಅಂದ್ರೆ, ಬಂಜರು ಭೂಮಿಲಿ ಇಷ್ಟು ಅದ್ಭುತವಾಗಿ ಬರೋದಿಕ್ ಸಾಧ್ಯನಾ? ನೋಡಿ, ನಿಜವಾದ ರೈತರು ಯಾರಾದ್ರೂ ನೋಡ್ತಾ ಇದ್ರೆ ನೋಡಿ ಗೊತ್ತಾಗತ್ತೆ ನಿಮಗೆ. ಈ ಭೂಮಿ ನೋಡಿ, ಈ ಭೂಮಿ ಮಣ್ಣು ನೋಡಿ ನೀವು. ಇದನ್ನ ಯಾರಾದ್ರೂ ಇದನ್ನ ಬಂಜರು ಭೂಮಿ ಅಂತ ಹೇಳಕ್ ಸಾಧ್ಯನಾ? ಈ ಮಣ್ಣ ಇಷ್ಟು ಚೆನ್ನಾಗಿದೆ ಮಣ್ಣು, ಇದ್ರಲ್ಲಿ ಏನ್ ಹಾಕಿದ್ರು ಬರುತ್ತೆ, ಚಿನ್ನ ಬೆಳಿಬಹುದು ಅಂತ ಮಣ್ಣಿದು. ನಾವು ಈ ಅಡಿಕೆ ಅದೆಲ್ಲ ಮಲೆನಾಡು ಭಾಗದಲ್ಲಿ ಮಾತ್ರ ಅಂತೀವಲ್ಲ, ನೋಡಿ ಇಲ್ಲಿ ಎಷ್ಟು ಅದ್ಭುತವಾಗ ದೂರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಡಿಕೆ ತೋಟ ಅದು ಇದೆಲ್ಲ. ನೋಡಿ, ಇಲ್ಲಿ ಅಡಿಕೆ ಗಿಡ ಎಲ್ಲ ಹಾಕೊಂಡಿದ್ದಾರೆ. ನೋಡಿ, ಅಲ್ಲಿ ಅಡಿಕೆ ಗಿಡ ಒಟ್ಲಾಕಿದ್ದಾರೆ ಪಕ್ಕದಲ್ಲಿ. ಹೌದು, ಯಾವ ಮಲೆನಾಡು ಕಡಿಮೆ ಇಲ್ಲ. ಒಂದು ರೌಂಡು ನಾನು ನಿಮಗೆ ಇನ್ನೊಂಚೂರು ಕ್ಲೀನಾಗಿ ತೋರಿಸ್ತೀನಿ ನೋಡಿ. ಇದು DK ಶಿವಕುಮಾರ್ ಅವರ ಪ್ರಕಾರ ಇದು ಬಂಜರು ಭೂಮಿ. ಇದು DK ಶಿವಕುಮಾರ್ ಪ್ರಕಾರ ಇದು ಬಂಜರು ಭೂಮಿ. ನೋಡಿ ಇಲ್ಲಿ ಎಷ್ಟು ಅದ್ಭುತವಾಗಿ ಅಡಕೆ ಮರಗಳು ಹೆಂಗ್ ಬಂದಿದೆ ನಿಮಗೆ. ಇದ್ರ ಮೂಲ ಅಂತ ಕರಿತೀವಲ್ಲ, ಈ ಶಿರ್ಸಿ ಅಥವಾ ಆ ತೀರ್ಥಹಳ್ಳಿ ಆ ಭಾಗ, ಅದ್ರಗಿಂತಲೂ ಅತ್ಯದ್ಭುತವಾಗಿ ಇಲ್ಲಿ ಅಡಕೆ ಬಂದಿದೆ ನಿಮಗೆ. ಒಂದು ಕಡೆಯಿಂದ ಬೆಳೆ, ಮತ್ತೊಂದು ಕಡೆಯಿಂದ ಹೈನುಗಾರಿಕೆ. ಈ ಬದುಕನ್ನ ಇದೀಗ ಕಿತ್ಕೊಂಡು ಇನ್ಯಾರಿಗೋ ಕೊಡೋದಕ್ಕೆ ಹೊರಟಿದ್ದಾರೆ, ಇನ್ಯಾರನ್ನೋ ಅಭಿವೃದ್ಧಿ ಮಾಡ್ತೀವಿ ಅಂತ. DK ಶಿವಕುಮಾರ್ ಹಠಕ್ಕೆ ಬಿದ್ದು ಎಷ್ಟು ಅದ್ಭುತವಾದ ಬದುಕನ್ನ ಕಿತ್ಕೊಳ್ತಿದ್ದಾರೆ ಅಂದ್ರೆ, ನೀವು ಅತಿಥಿ ಸತ್ಕಾರ ನೋಡ್ಬೇಕು ಅಂದ್ರೆ ಈ ಭಾಗಕ್ಕೆ ಬರಬೇಕು. ಈ ಉದಾಹರಣೆಗೆ ಈ ಮನೆ ಅಂತ ತಗೊಂಡ್ರೆ, ನೀವು ಪ್ರತಿ ಸಮಯ ನಿಮಗೆ ಇಲ್ಲಿ ಒಲೆ ಉರಿತಾನೆ ಇರುತ್ತೆ. ಆದ್ರೆ ಇಂಥ ಅದ್ಭುತವಾದಂಥ ಬದುಕನ್ನ ಸರ್ವನಾಶ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಅಥವಾ ಇವರು ಬದುಕನ್ನು ಸಮಾಧಿ ಮಾಡೋಕೆ ಕೊಟ್ಟಿದ್ದಾರೆ. ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನೋಡಿ, ಇಷ್ಟು ಹಠಕ್ಕೆ ಬಿದ್ದಿದ್ದಾರೆ. ನೀವು ಯಾರು ರೈತರಲ್ಲ ಅಂತಿದ್ದಾರೆ. 80% ರೈತರು ಭೂಮಿ ಕೊಡೋಕೆ ರೆಡಿ ಇದೀವಿ ಅಂತಿದ್ದಾರೆ. ಏನ್ ಹೇಳ್ತೀರಿ? ಬಹಳ ವರ್ಷಗಳಿಂದ ಇಷ್ಟು ಚೆನ್ನಾಗಿ ಬದುಕು ಕಟ್ಕೊಂಡಿದ್ರಿ, ನಿಮ್ ಬದುಕು ಕಿತ್ಕೊಳಕ್ ಕೊಡ್ತೀರಲ್ಲ ಅಂತ. ಇಲ್ರ, ಇದು ನಮ್ಮ ತಂದೆಯವರು ಈ ಮನೆ ಈ ಕಡೆ ಎಲ್ಲ ಓಡಾಡಿ ಲೈನ್ಮೆನ್ ಕೆಲಸ. ನಮ್ಮ ತಂದೆಯವರು ಇವರು ಮಣ್ಣಿನ ಮಗ ಕಣಮ್ಮ, ನಾನು ಇಷ್ಟ ಇಲ್ಲದೆ ನಾನು ಮಾಡ್ಕೊಂಡಿದ್ದು ಈ ಅಪ್ಪನ್ನ. ಅವತ್ತು ಹೇಳಿದ್ರು, ಇವರು ಮಣ್ಣಿನ ಮಗ ಕಣಮ್ಮ, ನಾನು ನೋಡಿರೋ ಮನೆ ಇದು ಬಾಳಿ ಬದುಕಿರೋ ಮನೆ. ಇಲ್ಲ ಅಂದ್ರೂ ಒಂದು ದಿವಸಕ್ಕೆ 10 ಜನ 15 ಜನ ಊಟ ಮಾಡೋ ಮನೆ ಇದು. ನಾವು ಇವತ್ತು ಸಂಬಳ ತಂದು ನಾವು ತಿಂಗಳು ಕಾಯ್ಬೇಕು ನಾವು. ಆ ಜೀವನಕ್ಕಿನ್ನ ಈ ಜೀವನ, ನೀನು 10 ಜನ ಅಲ್ಲ 100 ಜನ ಹೋದ್ರು ಊಟ ಹಾಕೋ ಮನೆ ಅದು, ನೀನು ಮಾಡ್ಕೊಳಮ್ಮ ಅಂತ ಅವ ಮಣ್ಣನ ಮಗ
ಯಪ್ಪ ಮಾಡ್ಕೊ ಅಂತ ಒಪ್ಪಿ ಮಾಡಿದ್ರು. ಇವತ್ತು ನಮ್ಮ ತಂದೆ ಮಾಡೋದ್ಕೂ ಇವತ್ತು ನಾವು ನೆಮ್ಮದಿಯಾಗೆ ಇದ್ದೀವ್ರಿ. ನಾವು ಇವತ್ತು ಆಫೀಸರ್ ಮಕ್ಕಳಾದ್ರೂ ಇವತ್ತು ನಮ್ಮ ಅಕ್ಕ ತಂಗಿಯರ್ನೆಲ್ಲ ನಮ್ಮನ್ನ ವ್ಯವಸಾಯಕ್ಕೆ ಕೊಟ್ಟವ್ರೆ ನಮ್ಮ ತಂದೆಯವರು. ಆ ಥರ ಇರುವಾಗ ನಾವು ಇವತ್ತು ಯಾರೇ ಬರಲಿ ಇವತ್ತು ಯಾರು ಇಲ್ಲ ಅನ್ನಂಗೆ ಇಲ್ರ. ಯಾರನ್ನಾರ ಕೇಳ್ಕೊಳ್ಳಿ, ನಿಮ್ಮ ಹೇಳೋದಲ್ರ. ಇವತ್ತು ನಿನ್ನೇನು 6 ಜನ 7 ಜನ ಊಟಕ್ಕೆ ಇದ್ದಂಗೆ. ಇವತ್ತು ನೀವು ಬಂದ್ರಿ, ಇನ್ನೂ ಸಾಯಂಕಾಲ ಗಂಟ ಯಾರು ಬರ್ತಾರೋ ಹೇಳೋಕ್ಕಾಗಲ್ರ. ಆ ಥರ ಇರುವಾಗ ನಾವು ಬೇಜಾರೇ ಇಲ್ರ ನಮಗೆ ಮಾಡೋಕ್ಕೆ. ಏಕೆಂದರೆ ಇದು ಆ ಥರ ನಡೆದು ಬಂದ್ಬಿಟ್ಟಿದೆ ಅವಾಗಿಂದ. ಇವಾಗ ಬಂದಿದ್ರೆ ಬೇಜಾರಾಗೋದ್ರು. ಹಂಗಿರುವಾಗ ನಾವು ಎಲ್ಲೋ ತೊಗೊಂಡೋಗಿ ಈಗ ಇಷ್ಟಾಗಲ ನಮ್ಮನ್ನ ಕೊಟ್ಬಿಟ್ಟು ಜಾಗ ಕೊಟ್ಬಿಟ್ಟು ನಮ್ಮನ್ನ ಅಲ್ಲಿರಿಸ್ಬಿಟ್ರೆ ಇವತ್ತು ನಮ್ಮ ಮಕ್ಕಳು ಎಜುಕೇಷನ್ ನಾನು ಮಾಡಿಸಿದ್ದೀನಿ ರೀ, ಜಾಸ್ತಿ ಏನು ಮಾಡಿಸಿಲ್ಲ. ITI ಮುಗಿಸಿದ್ರೆ ದೊಡ್ಡ ಮಗ, ಒಬ್ಬ BCom ಮುಗಿಸೋನ್ರೆ. ಅವರು 1-2 ತಾವು ಹೋದ್ರು. ಅಮ್ಮ 30,000 40,000ಕ್ಕೆಲ್ಲ ನಾವು ಅವ್ರ ಕೈ ಕೆಳಗೆ ನಾವು ಬಿದ್ದಿರೋಕ್ಕಾಗಲ್ಲ, ನಾವು ಅವ್ರ ಜೀವನ ನಾವು ಮಾಡೋಕ್ಕಾಗಲ್ಲ. ನಾವು ಇಲ್ಲೇ 1 ಹಸು ಕಟ್ಕೊಂಡ್ರೆ 2 ಹಸು ಕಟ್ಕೊಂಡ್ರೆ ನಾವು ಅದೇ ತಿಂಗಳಿಗೆ 40,000 ಇಲ್ಲೇ ತಗೋತೀವಿ ನಾವು. ಆದ್ದರಿಂದ ನಮಗೆ ಬೇಡಮ್ಮ, ನಮಗೆ ಆ ಜೀವನ ನಾವು ಇಲ್ಲೇ ನಾವು ವ್ಯವಸಾಯ ಮಾಡಿಕೊಂಡೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಮಕ್ಳುಗಳು ಹೇಳುತ್ತೆ. ಈಗ 2 ಮಕ್ಳು ವ್ಯವಸಾಯನೇ ಮಾಡ್ತಾವ್ರಿ. ಯಜಮಾನ್ರು ವ್ಯವಸಾಯನೇ ಮಾಡ್ತಾವ್ರೆ. ಈಗೆಲ್ಲ ನಮ್ಮ ಮಕ್ಳನ್ನೆಲ್ಲ ಎಲ್ಲಿ ತೊಗೊಂಡೋಗ್ಬಿಡೋಣ ಹಂಗಾದ್ರೆ? ಈಗ ಆಯ್ತು, ಈಗ ಎಲ್ಲ ಮಕ್ಕಳು ಈಗ ಮಾಡ್ತಾವ್ರೆ. ನಾವು ಈಗ ಆಫೀಸರ್ ಕೆಲ್ಸಕ್ಕೆ ಹೋಗೋಕ್ಕಾಗಲ್ರ. ಈಗ ಮುಂದಕ್ಕೆ ನಮ್ಮ ಮಕ್ಳ ಜೀವನ ಹೆಂಗ್ರಿ? ನಾವು ಭೂಮಿ ಕಳ್ಕೊಂಡ್ಮೇಲೆ ನಾವು ಎಲ್ಲಿ ಹೋಗ್ಬೇಕ್ರು? ನಿಮ್ಮಲ್ಲಿ ನೀವೇ ಹೇಳ್ತಿದ್ರಿ ಎಲ್ಲರೂ ವ್ಯವಸಾಯ ಮಾಡ್ತಿದೀವಿ ಅಂತ. ಬಟ್ DK ಶಿವಕುಮಾರ್ ನೋಡಿದ್ರೆ ರೈತರಿಲ್ಲ, ಕೃಷಿಕರೇ ಇಲ್ಲ, ಇಲ್ಲಿ ಬಂಜರು ಭೂಮಿ. ಈ ಬಂಜರು ಭೂಮಿಲಿ ಹಂಗಾದ್ರೆ ಏನ್ ಬೆಳಿತಿದ್ರಿ ನೀವು? ಏನ್ ಬೆಳಿತಾ ಇದ್ದೀವ್ರಿ ನೋಡಿ, ತೋಟಗಳೆಲ್ಲ ಬಂದು ನೋಡ್ಲಿ. ಮಾಮೂಲಿ ರಾಗಿ, ಭತ್ತ, ಕಬ್ಬು, ತೆಂಗು, ಅಡಕೆ ನಮ್ಮ ಇದ್ರಲ್ಲೇ ಇರೋದ್ರೇನ್ರಿ. ರೇಷ್ಮೆ ಎಲ್ಲ ಬೆಳಿತಾ ಇದ್ದೀವ್ರಿ. ನಿಮ್ಗೆ ಏನ್ ಅನ್ಸತಿ? ನಿಮ್ದು ಭೂಮಿ, ನಿಮ್ದು ಬದುಕು, ನಿಮ್ದು ಜೀವನ ಇನ್ಯಾರೋ ಕುತ್ಕೊಂಡ್ರಲ್ಲಿ ಡಿಸೈಡ್ ಮಾಡ್ತಾರೆ ನೀವು ಜಮೀನು ಕೊಡ್ಬೇಕು ಅಂತ. ಎಷ್ಟು ಸಿಟ್ಟು ಬರುತ್ತೆ ನಿಮಗೆ? ನಮ್ಗಂತೂ ತುಂಬಾನೇ ಸಿಟ್ಟಾದ್ರೆ ಇದ್ರದ್ದು ಬಂದ್ರೆ ಜನಗಳನ್ನ ಅವ್ರು ಬರ್ಬೇಕ್ರು ಎದುರಿಗೆ, ನಮ್ಮ ಎದುರಿಗೆ. ಯಾಕೆ ಈ ತರ ನಮ್ನ ಮೋಸ ಮಾಡ್ತಾವ್ರ ಹಿಂಗೆ? ನಮ್ ಭೂಮಿ ನಾವು ಕಿತ್ಕೊಂಡು ಅವ್ರು ಯಾರು ನಮ್ಗೆ ಅನ್ನ ಕೊಡಕ್ಕೆ ಹೇಳಿ? ನಮ್ಮ ಭೂಮಿ ನಮ್ದು ಇದು. ನಾವು ಹೆಂಗಾರ ನೋಡಿ ಇವಾಗ ನೆಮ್ಮದಿಯಾಗಿದ್ದೀವಿ. ನಾವು ನಮ್ಮ ಮನೇಲಿ ನಾವು ನೆಮ್ಮದಿಯಾಗಿದ್ದೀವಿ. ಇವತ್ತು ಕೆಲಸ ಮಾಡಿಲ್ಲ ಅಂದ್ರೂ ನಾವು ನೆಮ್ಮದಿಯಾಗಿದ್ದೀವ್ರಿ. ಈಗ ಫ್ಯಾಕ್ಟ್ರಿಗೆ ಹೋದ್ರೆ ಅಲ್ಲಿ ಕುಂಡಿಸ್ತಾರ ನಮ್ನ. ಜೀವನ ಕಿತ್ಕೋಬೇಡಿ ಅಂತೀರಿ? ನಾವು ಕೊಡಲ್ಲ, ನಮ್ಮ ಭೂಮಿ ನಾವು ಕೊಡಲ್ರ. ನಮ್ಮ ಪ್ರಾಣ ಹೋದ್ರು ನಮ್ಮ ಭೂಮಿ ನಮ್ಗೆ ಕೊಡಲ್ರ. ಏನಂತೀರಿ ಸರ್? ಯಾರೋ DK ಶಿವಕುಮಾರ್ ನಿಮ್ಗವರೆಗೂ ಸಂಬಂಧ ಇಲ್ಲ, ಆದ್ರೆ ಅವರೆಲ್ಲ ಕುತ್ಕೊಂಡು ನಿರ್ಧಾರ ಮಾಡ್ತೀರಿ ನೀವು ಭೂಮಿ ಕೊಡ್ಲೇಬೇಕು, ನಾನು ಬಿಡಲ್ಲ ಅಂತ? ನಾವು ಭೂಮಿ ಕೊಡಲ್ಲ ಸರ್. ಅವರು ಎಲ್ಲೋ ಆಫೀಸಲ್ಲಿ ಕೂತ್ಕೊಂಡು ಈಗ ಒಬ್ಬ ರೈತನ ಮಗ ಆಗಿದ್ರೆ ಅವನು ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಟ್ಟು ಹೆಂಗದೆ ತೋಟ ಏನು, ರೇಷ್ಮೆ ಏನು ನೋಡ್ಬೇಕಾಗಿತ್ತು ಕಣ್ಣಲ್ಲಿ. ಅವನು ಒಂದು ಆಳು ಊಟ ಹಾಕ್ತಾನೆ ಹೋದ್ರೆ. ಈಗ ನೀವು ಬಂದ್ರಿ, ಇರೋದು ತಿಂದ್ರಿ, ರೈತನ ಮನೆ ಇದು. ಈಗ ನಾವು ಏನೋ ನಮ್ಮ ಮನೇಲಿ ಅನ್ನ ಆಯ್ತು ತಿಂದ್ರಿ. ಈಗ ಅವ್ನು 10 ಆಳು ಕೂತ್ಕೊಂಡು ಕೊಡ್ತಾನ, ಹೋಟ್ಲಿಗೆ ಕಳಿಸ್ಬೇಕಾಯ್ತದ ಅವನು. ನಾವು ಭೂಮಿ ಮಾತ್ರ ಕೊಡಲ್ಲ, ಭೂಮಿ ಕೊಡಲ್ಲ. ಅವ್ನು ಹೇಳ್ತಾನೆ ಕೂತ್ಕೊಂಡು ಆಫೀಸಲ್ಲಿ ಎಲ್ಲ ಬಂದಿರೋ ಭೂಮಿ ಅಂತ. ಬಂದು ನೋಡ್ಬೇಕು, ಅವ್ನು ಅಪ್ಪನ ಕುಟ್ಟ ಮಗಾನು ಬಂದು ನೋಡ್ಬೇಕು ಇಲ್ಲಿ. ಇನ್ನೇನು ನಾವು ಹೇಳೋಕ್ಕಾಗಲ್ಲ. ನಾವು ಹೊಲಸು ಮಾತೇ ಬರ್ತಾರೆ ನಮ್ಮ ಬಾಯಿಲಿ. ಸಿಟ್ಟು ಬಂದೇ ಬರುತ್ತೆ. ಅಂಥ ಕೆಟ್ಟ ಮಾತು ಆಡ್ಬೇಕಾಯ್ತದೆ ನಾವು. ಈಗ ಆಡೋದು ಬೇಡ ಅವೆಲ್ಲ. ನಮ್ಮ ಭೂಮಿ ಮಾತ್ರ ಕೊಡಲ್ಲ. ಅಲ್ಲ, ಈಗ ನಾನು ಬಂದಿರೋದು ಅಪರೂಪಕ್ಕೆ. ನಾನು ಇಲ್ಲಿ ಬಂದು ನೋಡಿದ್ರೆ ನನಗೆ ಹೊಟ್ಟೆ ಉರಿತಾ ಇದೆ. ಇನ್ನು ಈ ಊರಿನ ಈ ಮನೆ ಯಜಮಾನ ನನಗೆ ಹೊಟ್ಟೆ ಉರಿತಿತ್ತು. ಅಯ್ಯೋ ಇಷ್ಟು ಕೊಡ್ಬೇಕಾ ಅಂತ. ನೀವು ಭಾಳ ಬದುಕಿದ ಮನೆ ನಿಮಗೆ. ನನಗೂ 3 ಜನ ಮಕ್ಕಳು, 3 ಜನ ವ್ಯವಸಾಯ ಮಾಡ್ತೀವಿ. 4 ಆಳು ವ್ಯವಸಾಯ ಮಾಡ್ತಿದ್ದೀವಿ. ನಮ್ಮ ತಾತ ಮುತ್ತಾತಿನ ಕಾಲದಿಂದ ವ್ಯವಸಾಯನೇ ಮಾಡೋದು. ಇನ್ನೇನು ಮಾಡೋಣ ನಾವು? ನಾನಂತೂ ಓದಿಲ್ಲ, ನನ್ನ ಮಕ್ಕಳಾರು ಓದಿರೋರೇ ವ್ಯವಸಾಯ ಮಾಡ್ತಾವ್ರೆ ಈಗ. ಅವ್ನು BCom ಓದವನು, ಒಬ್ಬ ITI ಮಾಡ್ಕೊಂಡವನೆ, ಮನೆ ತಾವೇ ಕೆಲಸ ಮಾಡ್ತಾವ್ರು. ಮಗಳು ಇಂಜಿನಿಯರ್ ಮಾಡವಳೆ. ಮಗಳು ಅವಳು ಕೆಲಸಕ್ಕೆ ಹೋಯ್ತಾವಳ್ರಿ. ಎಲ್ಲ ಕೃಷಿಲೇ ಓದಿಸಿದಲ್ಲ? ಕೃಷಿಲೇ, ವ್ಯವಸಾಯ ಅಲ್ಲದೆ ನೀನು ನಾವು ಇದು ಮಾಡಕ್ಕೆ ಹೋಗಲಿಲ್ಲ. ವ್ಯವಸಾಯದಲ್ಲೇ ಓದಿಸಿದ್ದೀನಿ ಎಲ್ಲ. ನೋಡಿ, ಬಹಳ ಹೊಟ್ಟೆ ಉರಿಯೋದೇನಪ್ಪ ಅಂದ್ರೆ ಇಷ್ಟು ಅದ್ಭುತವಾದಂಥ ಬದುಕನ್ನ ಇನ್ಯಾರೋ ಸರ್ವನಾಶ ಮಾಡಕ್ ಹೊರಟಿದ್ದಾರೆ, ಅಥವಾ ಇನ್ಯಾರೋ ಕುತ್ಕೊಂಡು ಇವರ ಬದುಕನ್ನ ಡಿಸೈಡ್ ಮಾಡಕ್ ಹೊರಟಿದಾರಲ್ಲ ಅಂತೇಳಿ. ನಿಮ್ಗೆ ಇಲ್ಲೊಂದು ಚಿಕ್ಕದಾಗಿ ವಿಜುವಲ್ಸ್ ತೋರಿಸಿ ಆನಂತರ ಉಳಿದ ವಿಚಾರಕ್ಕೆ ಬರ್ತೀನಿ. ನೋಡಿ, ಇಲ್ಲಿ ಈಗ DK ಶಿವಕುಮಾರ್ ಹೇಳ್ತಾರೆ ನಿಮಗೆ ಬೇರೆ ಕಡೆ ಆಲ್ಟರ್ನೇಟಿವ್ ಆಗಿ 30-40 ಸೈಟ್ ಕೊಡ್ತೀನಿ ಅನ್ನೋ ರೀತಿಲಿ. 30-40 ಸೈಟ್ ಅಂದ್ರೆ ನಿಮಗೆ ಎಷ್ಟು ಜಾಗ ಬರುತ್ತೆ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಇವ್ರು ನೋಡಿ, ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಮನೆ ಕಟ್ಕೊಂಡ್ರ ಎಕರೆಗಟ್ಟಲೆ ಜಾಗದಲ್ಲಿ ಕೈ ತೋಟ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಷ್ಟು ಚೆನ್ನಾಗಿ ಬದುಕನ್ನು ಸಾಗಿಸ್ತಾ ಇದ್ದಾರೆ ಇವರು. ಈ ರೈತರನ್ನ ನೀವು ಕೃಷಿಕರಲ್ಲ, ಇವರು ಹಂಗಾಗಿದ್ದಾರೆ ಹಿಂಗಾಗಿದ್ದಾರೆ, ನಾವು ಅಭಿವೃದ್ಧಿ ಮಾಡ್ತೀವಿ ಅಂದ್ರೆ ಏನು ಹೇಳ್ಬೇಕು ಹೇಳಿ? ಎಷ್ಟು ರಾಜನ್ ಥರ ಬದುಕ್ತಾ ಇದ್ದಾರೆ ಇವ್ರನ್ನ. ಈ ರಾಜರನ್ನ ತೆಗೆದುಕೊಂಡು ಹೋಗಿ ಇವ್ರನ್ನ ಗುಲಾಮ್ರನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀರಲ್ಲ, ಈ ರೈತರಿಗೆ ಸಿಟ್ಟು ಬರದೇ ಇರತ್ತಾ?
ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಾರ. ಇಲ್ಲಿ ನನ್ನ ಜೊತೆಗೊಬ್ರು ಇದ್ದಾರೆ, ವಿಶೇಷವಾದಂಥ ವ್ಯಕ್ತಿ. ಇವರಿಗೆ ಮಾತು ಬರಲ್ಲ, ಜಸ್ಟ್ ಅವ್ರು ಆ್ಯಕ್ಷನಲ್ಲಿ ತೋರಿಸ್ತಾರೆ. ತುಂಬ ಜನ ಅನ್ಬೋದು ಹೇಗೆ ಅವ್ರನ್ನ ಇದು ಮಾಡಿಸ್ತೀರಿ ಅಂತೇಳಿ. ಅಂದ್ರೆ ಅವರು ತಮ್ಮ ಆ್ಯಕ್ಷನಲ್ಲಿ ತೋರಿಸ್ತಾರೆ ತಮಗಿರುವಂಥ ಸಿಟ್ಟೇನು ಅಂತ, ಎಷ್ಟು ಸಿಟ್ಟಿದೆ ನಿಮಗೆ ಅಂತ. ಹ್ಮ್ 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 ನಿಮಗೆ ಅರ್ಥ ಆಗ್ತಿರ್ಬೋದು, ಇವರು ಮಾತಾಡ್ತಿರೋದು ಏನು ಅಂತ ಅರ್ಥ ಆಗ್ತಿರ್ಬೋದು. ಅಂದ್ರೆ ನಮ್ಮ ಬದುಕನ್ನು ಕಿತ್ಕೊಳಕ್ ಹೊಟ್ಟಿದ್ದಾರೆ ಅಂತ, ಸಿಕ್ಕಿದ್ರೆ ಹೊಡಿತೀನಿ ಅನ್ನೋಷ್ಟು ಇವ್ರಿಗೆ ಸಿಟ್ಟಿದೆ. ನಿಮಗೆ ತುಂಬಾ ಜನಕ್ಕೆ ಅನ್ಸ್ಬೋದು, ಹಾರ್ಷ್ ಅನ್ಸ್ಬೋದು, ಬಟ್ ಅಷ್ಟು ಸಿಟ್ಟು ಬಂದೇ ಬರುತ್ತೆ ಇವರು ಬದುಕನ್ನು ಕಿತ್ಕೊಳಕ್ ಹೊರಟಾಗ. ಮತ್ತು ಅವ್ರು ಹೇಳ್ತಾರದು ಏನಂದ್ರೆ ನಾವು ಬೇರೆ ಕಡೆಗಳ ಕೆಲಸ ಕೊಡಿಸ್ತೀವಿ, ಇಲ್ಲಿ ಇಂಡಸ್ಟ್ರೀಸ್ ಬರ್ತವೆ ಅಂತ ಹೇಳಿ. ಏನು ಕೆಲಸ ಕೊಡಿಸ್ತೀರಿ ಇವರಿಗೆ? ಇವ್ರಿಗೆ ಕೃಷಿ ಮಾಡ್ಕೊಂಡು ಬದುಕು ಸಾಗಿಸ್ತಾ ಇದ್ದಾರೆ. ಏನು ಕೆಲಸವನ್ನು ಕೊಡೋಕೆ ಸಾಧ್ಯ ಇವರಿಗೆಲ್ಲ? ಈಗ ಒಂದು ಕುಟುಂಬ ಅಂದಾಗ 6 ರಿಂದ 7 ಜನ ಒಂದು ಫ್ಯಾಮಿಲಿ ಇದ್ರೆ 6 ರಿಂದ 7 ಜನರಲ್ಲೂ ಕೂಡ ಕೃಷಿಯಲ್ಲಿ ಬದುಕನ್ನು ಸಾಕ್ತಾರೆ, ಅಥವಾ ಇಡೀ ದಿನ ವ್ಯವಸಾಯವನ್ನ ಮಾಡಿ ಅವ್ರು ತಮ್ಮ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ನೀವು ಎಷ್ಟು ಜನ ಕೆಲಸ ಕೊಡ್ತೀರೋ ಒಂದು ಫ್ಯಾಮಿಲಿಯಲ್ಲಿ? ಇದೆಲ್ಲವನ್ನು ಅರ್ಥ ಮಾಡ್ಕೋಬೇಕು. ಇಷ್ಟೇ ಅಲ್ಲ, ಇನ್ನು ಬನ್ನಿ ಹಿಂಗೆ ಮುಂದೆ ಹೋಗೋಣ, ಮಾತಾಡ್ತೀರಿ. ಏನು ಹೇಳ್ತೀರಿ ಸರ್? ಈಗ ನಮ್ಗೆ ಓದಕ್ ಬರೆಯಕ್ ಬರಲ್ಲ, ಹೊಸ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಈಗ ಈ ಫ್ಯಾಕ್ಟ್ರಿಗಳು ಕಟ್ಟವ್ರು, ಇಂಡಸ್ಟ್ರಿಯಲ್ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರಲ್ವಾ. ಈಗ ಲಕ್ಷಾಂತರ ಜನ ಹಿಂದಿ ಹುಡುಗರು ತಂದು ಮಡಿಕೊಂಡವ್ರೆ. ಈ ನಮ್ಮ ಕರ್ನಾಟಕ ನಮ್ಮ ಭೂಮಿ ಕೊಟ್ಟವ್ರ ಕೆಲಸನೇ ಇಲ್ಲ. ನಾವೇನು ಇವ್ರ ಮನೆಗೆ ಬಾತ್ರೂಮ್ ತೊಳೆಯಕ್ ಹೋಗೋಣ, ಇಲ್ಲ ಇವ್ರ ಹೆಂಡ್ರ ಮಕ್ಕಳನ್ನ ಕಸ ಗುಡ್ಸೋದನ್ನ ಎತ್ಕೊಂಡು ಇವ್ರ ಹಿಂದೆ ತಿರ್ಗಾನ ಸೀರೆ ಎತ್ಕೊಂಡು ಬಟ್ಟೆ ಎತ್ಕೊಂಡು ನಾವು ನಮ್ ಬದುಕ್ತಾ ಇದೀವಿ ಸ್ವಾಮಿ. ಇವ್ರು ಬೇಕಾದವ್ರು ದೊಡ್ಡ ದೊಡ್ಡ ಲೀಡರ್ಗಳು ಅವ್ರೆ, ಅವ್ರ ಮಕ್ಳುಗಳು IPS MPS ಮಾಡ್ಕೊಂಡವ್ರೆ, ಡಾಕ್ಟರ್ಗಳಾಗವ್ರೆ. ನಾವು ರೈತರ ಮಕ್ಕಳು ರೈತರಾಗಿರೋಣ. ದುರಂತ ಅಂದ್ರೆ ಈ ಕೆಲಸ ಕೊಟ್ರು ಅಂತಾನೆ ಇಟ್ಕೊಳ್ಳಿ, ಯಾರೋ ಅಲ್ಲಲ್ಲ, ಯಾರೋ ನಾರ್ತ್ ಭಾಗದವರು ಮ್ಯಾನೇಜರು ಆಪೋಸಿಷನ್ ಇರ್ತಾರೆ, ಇಲ್ಲಿರೋರು 10,000 12,000 ಕೈ ಕೆಳಗಡೆ ಕೆಲಸ ಮಾಡ್ಬೇಕು. ಭೂಮಿ ಕೊಟ್ಟವರು ನಮ್ಗೆ ಈಗ ವಯಸ್ಸಾಯ್ತು 50 ವರ್ಷ, ಇವಾಗ ನಮ್ಗೆ ಯಾರು ಕೊಡ್ತಾರೆ ಕೆಲಸ? ನಮ್ಗೆ 50 ವರ್ಷ ಯಾರು ಕೆಲಸ ಕೊಡ್ತಾರೆ? ಈ ಮಕ್ಳುಗಳು ಇವತ್ತು ಫೋನ್ ಹಿಡ್ಕೊಂಡು ನಮ್ಮ ಮಕ್ಳುಗಳು ನಮಗೆ ಸಾಕ್ತಾರ? ನಮ್ಮ ಜೀವನ ನಾವು ನೋಡ್ಕೋಬೇಕು, ನಮ್ಮ ಕೈಲಾಗವ್ರು ಗೈಬೇಕು ನಾವು ರೈತರುಗಳು. ನಮ್ಮ ಬದುಕು ಕಿತ್ಕೊಳಕ್ ಇವ್ರು ಯಾರು? ಇವ್ ದೊಡ್ಡವ್ರು ಕೊಡೋರು ಕೊಟ್ಕೊಳ್ಳಿ, ನಾವು ಸಣ್ಣವ್ರು ನಾವು ಕೊಡಲ್ಲ. ನಿಮ್ ಭೂಮಿ, ನಿಮ್ ಹಕ್ಕು, ನಿಮ್ ದುಡಿಮೆ, ನಿಮ್ ಜೀವನ, ಆದ್ರೆ ಡಿಸೈಡ್ ಮಾಡೋದು ಯಾರು ಕುತ್ಕೊಂಡು ಡಿಸಿಷನ್ ತಗೊಳ್ತೀವಿ. ಕೂತಿರೋರು 10 ಎಕರೆ ಮಡಗಿರೋರು 5 ಎಕರೆ ಮಾರ್ಬಿಡ್ತಾರೆ, ಎಲ್ಲ ದೊಡ್ಡ ಬಿಲ್ಡಿಂಗ್ ಕಟ್ಕೋತಾರೆ, ಮನೇಲವ್ರೆ ಬೇರೆ ಕಡೆ ಯಾವಾರ ಬರ್ತಾರೆ. ನಮ್ಗೆ ಬರೋ ವ್ಯವಸಾಯದಲ್ಲಿ ನಮ್ಗೆ ಜೀವನ ಬರೋದು. ಬೆಳಗ್ಗೆ ಹುಲ್ ಕುಯ್ಕೊ ಬಂದು ಹಾಕ್ಬೇಕು, ಹಾಲು ಹಾಕ್ಬೇಕು, ಇನ್ನೇನು ಬರ್ತದೆ ನಮ್ಗೆ ವ್ಯವಸಾಯದಲ್ಲಿ? ಈ ಕೆಲಸ ಕರ್ಕೋದ್ರೆ ನಮ್ಗೆ ಕರ್ಕೋದ್ರೆ ಕೆಲಸಕ್ಕೆ ಹೇಳಿ ಸ್ವಾಮಿ, ನೀವೇನೇನು ಏನ್ ಡಿ ಕೆ ಶಿವಕುಮಾರ್ ಹೆಂಗ್ ಮನ್ಸ್ ಬಂತು? ಬರೀ 20 ರೈತರು ಇದಾರೆ ಅಂತಾರೆ. 25 ಊರಿಗೆ ಬರ್ಲಿ. ಈಗ ನಾನು ಹಾಲು ಹಾಕಿದ್ದೀನಿ, ಹಾಲಿನ ಚೀಟಿ ನೋಡ್ರಿ, ಅವ್ರ ಅಣ್ಣನೇ ಮಿನಿಸ್ಟ್ರು. ಹಾಲಿನ ಪೇಮೆಂಟ್ ಈಗ ಹೊಡೀರಿ, ನಮ್ಮ ಹೆಸರುಗಳು ಹಾಲಿನ ಪೇಮೆಂಟ್ ಹೊಡೀರಿ ಹೆಸರನ್ನ. ಈಗ ಹಾಲು ಹಾಕಿರೋ ರೈತ ಅಂತಾರ ಏನಂತಾರೆ ಇವರು? ನಾವು ರೈತರ ಏನಿದು ನೋಡಿ, ಒಂದು ಹೊತ್ತಿಗೆ 388. 2 ಟೈಮ್ ಹಾಕೋತೀವಿ, ನಾವು ಜೀವನ ಮಾಡ್ಕೋತೀವಿ. ರೈತರಲ್ವಾ, ಕಣ್ ಕಾಣಲ್ವಾ ಅವ್ರಿಗೆ? ನಮ್ಮ ಹಾಲಿನ ಪೇಮೆಂಟ್ ಲಿಸ್ಟ್ ತೆಗೀರಿ, ಕಂಪ್ಯೂಟರ್ ಅವ್ರು ಕುತ್ಕೊಂಡು ಇದು ಮಾಡ್ತಾರ ಅವರು. ಯಾಕೆ ಹೊಟ್ಟೆ ಉರಿಸ್ತೀರಿ ಅವರು? ಅವ್ರಿಗೆ ಕೊಳ್ಳೆ ಹೊಡೆದು ಮಡಿಕೋಬೇಕು. ಕರ್ನಾಟಕಕ್ಕೆ ನಂಬರ್ 1 DKC ಸಾವುಕಾರ ಅಂತ ಹೇಳ್ತಾರೆ, ಇನ್ನೂ ಸಾವುಕಾರ ಆಗ್ಬೇಕು ಅವನು. ಸಣ್ಣ ಪಣ್ಣ ಇರೋರು ಬಿಡ್ರಿ. ಆ 700 ಮಳೆ ಇಲ್ಲ ಬೆಳೆ ಇಲ್ಲ ಮಾಡ್ಕೊಳ್ಳಿ ಹೋಗ್ಬಿಟ್ಟು ಅವರು 10 ಸಲ ಗೆದ್ದವ್ರೆ, ಅವ್ರೂ ಅಭಿವೃದ್ಧಿ ಮಾಡಲಿ ಸ್ವಾಮಿ. ಈ ಬಾಲಕೃಷ್ಣ ಮನೆಗೆ ಕಾಲು ಇಟ್ಕೊಂಡ್ ಬಂದ್ಬಿಟ್ಟ, ಈಗ ಮೂಲೆಯಲ್ಲಿ ಕೂತವನೆ. ಬರ್ಲಿ ಈ ಸಲ ಎಕ್ಕಡ ತಗೊಂಡು ಹೊಡಿತೀವಿ ಅವನಿಗೆ. ನಮ್ಮ ಕಷ್ಟ ಅಂತ ಬಂದ್ರೆ ಅವ್ರು ಮಾಡ್ಬಿಡೋರು, ಇವ್ರು ಮಾಡಿ ಯಾರು ಮಾಡೋದು ನಮಗೆ ಬೇಕಿಲ್ಲ. ನಮ್ಮೂರು ನಮ್ಮ ಭೂಮಿ ನಮಗೆ ಬೇಕಷ್ಟೇ. ಕೊಡಲ್ಲ, ನಾವು ಕೊಡಲ್ಲ ಅಷ್ಟೇ ನಾವು ಹೇಳೋದು. ವಾರ್ನಿಂಗ್ ಮಾಡ್ತಾರೆ 10 ದಿನದಲ್ಲಿ ಕೊಡಬೇಕು, ಇಲ್ಲ ಅಂದ್ರೆ ಈಗ ಅವ್ರದ್ದು ಅಧಿಕಾರ ಬಿಟ್ಬಿಡ್ಲಿ. ಅವ್ರ ತಾಕತ್ತಿರ್ ಕಾನ್ಪುರ ಬಿಟ್ಬಿಟ್ಟು ಬೇರೆ ತಾವ್ ಗೆಲ್ಲಿ. DK ಶಿವಕುಮಾರ್ ಅವ್ರು ಮಿಸಕ್ಕಿ ತಾಕೋತಾರಲ್ಲ, ಅವ್ರ ತಾಕತ್ತಿರ್ ಕಾನ್ಪುರ ಬಿಟ್ಬಿಟ್ಟು ಗೆಲ್ಲಿ. ಅವ್ರು ರೋಡಿ ಜಂಪ್ ಮಾಡೋ ಏನ್ ಮಾಡ್ತಾರೆ ಗೆಲ್ತಾರ ಅಲ್ಲಿ, ಬೇರೆ ತಾವ್ ಗೆದ್ದು ಬಿಡ್ಲಿ ಅವ್ರು, ನೋಡೋಣ. ನಮ್ಮೂರು ಬಿಟ್ಬಿಟ್ಟು ನಾವು ಬೇರೆ ಕಡೆ ಜೀವನ ಮಾಡಕ್ಕಾಯ್ತದ? ನಮ್ಮೂರು ನಾವು ಜೀವನ ಮಾಡ್ತೀವಿ, ನಮ್ಮ ಬದುಕು ನಾವು ಇರ್ತೀವಿ, ಇಷ್ಟ ನಾವು ಹೇಳೋದು. ಏನಂತೀರಿ ಸರ್? ಸರ್, ಇದು ರೈತರ ಮೇಲೆ ಸರ್ಕಾರದ ದಬ್ಬಾಳಿಕೆ. ಇದು ದಬ್ಬಾಳಿಕೆ ಮಾಡಿ ರೈತರ ಭೂಮಿನ ಕಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದೆ ಸರ್ಕಾರ. ಬಿಟ್ಟರೆ ರೈತರನ್ನ ಒಂದು ಅಲವು ಮಾಡಿ ರೈತರನ್ನ ಒಂದು ಇದಕ್ಕೆ ತಗೊಂಡು ಇದು ಅಕ್ವಿರೇಷನ್ ಮಾಡ್ತಾ ಇಲ್ಲ. ಯಾಕೆಂದರೆ DCM ಅವ್ರು ಹೇಳ್ತಾರೆ ದೊಡ್ಡದಾಗಿ, ಇಲ್ಲಿ 80% ಜನ ಒಕ್ಕಬಿಟ್ಟಿದ್ದಾರೆ, ಎಲ್ಲೋ ಒಬ್ಬರೋ ಇಬ್ಬರೋ ಮಾತ್ರ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಒಂದ್ ಕಡೆ ಹೇಳ್ತಾರೆ ರೈತರೇ ಇಲ್ಲ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಹೇಳ್ತಾರೆ 3, 4, 5, 20 ಜನ ಇದ್ದಾರೆ ರೈತರು ಅಷ್ಟೇ ಅಂತಾಳೆ. ಹಾಗಾದ್ರೆ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ ಅವರೇನೇನೆ ಕರ್ದಿ. ನಾನು ಕೇಳೋದೇನು ಅವ್ರನ್ನ ಅಂದ್ರೆ, ನೀವು ಕರ್ದಿ ರೈತರು ಮೀಟಿಂಗ್ ಮಾಡಿದ್ರಿ ಅಲ್ವಾ, ಯಾವುದೋ ರೆಸಾರ್ಟಲ್ಲಿ ಎಲ್ಲೋ ನಿಮ್ಮ ಪಕ್ಷದ ಕಚೇರಿಲಿ ಅಥವಾ ಇನ್ನೆಲ್ಲೋ ಕುಂತ್ಕೊಂಡು ಮೀಟಿಂಗ್ ಮಾಡೋ ಬದಲು ಇದೇ ಬೈರಮಂಗಲ ಹಾಗೂ ಕಂಚಕಾರನಹಳ್ಳಿ ಪಂಚಾಯತಿ ತಾನೇ ನೀವು ಅಕ್ವಿರೇಷನ್ ಬಂದಿರೋದು, ಬನ್ನಿ
ಬನ್ನಿ ಬೇರೆ ಜನಪ್ರತಿನಿಧಿಯಾಗಲಿ ಇನ್ನೊಬ್ಬ ರಾಜಕೀಯದವ್ರ ಥರ ನಾವು ಇದನ್ನ ಏನೋ ಸವಾಲಾಗ್ತಾ ಇಲ್ಲ, ನಿಮಗೆ ವಿನಂತಿ ಮಾಡ್ಕೋತಾ ಇದೀವಿ. ಬನ್ನಿ, ಅಕ್ವೇರೇಷನ್ ಪರ ಯಾರು ವಿರೋಧ ಯಾರು ಕುಣಿಸಿ, ಬೈರ್ಮಂಗಲ ಸರ್ಕಲಲ್ಲಿ ಕುಣಿಸಿ, ಆಗ ಗೊತ್ತಾಗುತ್ತೆ ನಿಮಗೆ ಸತ್ಯಾಂಶ ಏನು ಅಂತ. ಆವಾಗ ನಿಮಗೆ ನೈಜತೆ ತಿಳಿಯುತ್ತೆ. ಅದನ್ನ ಬಿಟ್ಟು ಸುಮ್ಮನೆ ಯಾರೋ 10 ಜನನೋ 20 ಜನನೋ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಅಕ್ವೇರೇಷನು ಏನು ಸರ್ ಇದು ಏನು ಅಂದರೆ ರೈತರಿಗೆ ಏನಾದ್ರು ಒಂದು ಕಿರುಕುಳ ಕೊಟ್ಟಾರು ಸರಿ ಅವ್ರ ಭೂಮಿ ಕಸ್ಕೋಬೇಕು, ಇಷ್ಟೇ ಅವ್ರ ಉದ್ದೇಶ. ರಿಯಲ್ ಎಸ್ಟೇಟ್ ಮಾಫಿಯಾ ಖಂಡಿತ ಇದೆ ಇದರಲ್ಲಿ, ರಿಯಲ್ ಎಸ್ಟೇಟ್ ಮಾಫಿಯಾನೇ ಇರೋದು. ಆಮೇಲೆ ಇನ್ನೊಂದೇನಂದ್ರೆ ಅಲ್ಲಿ ಅಕ್ವೇರು ಭೂಸ್ವಾಧೀನ ಬೇಕು ಅಂತ ಹೋಗಿದಾರಲ್ಲ, ಅವರು ಕೂಡ ನಮ್ಮ ರೈತರೇ, ಅವ್ರೇನು ಬೇರೆ ಯಾರು ಅಲ್ಲ. ಆದರೆ ಏನು ಅಂದರೆ ಪಕ್ಷ ಅಥವಾ ಅವ್ರ ಸ್ವಪ್ರತಿಷ್ಠೆ ಇದನ್ನ ಮುಂದಿಟ್ಕೊಂಡು ಅಕ್ವೇರೇಷನ್ಗೆ ಹೋಗಿದ್ದಾರೆ ಹೊರತು ಇಲ್ಲಿ ಯಾರೋ ಇಲ್ಲಿ ನಮ್ಮ ರೈತರಿಗೆ ಒಳ್ಳೇದಾಗಲಿ ಇಲ್ಲ ನಮ್ಮ ರೈತರಿಗೂ ಏನೋ ಒಂದು ಒಳ್ಳೆತನ ಆಗುತ್ತೆ ಅಂತ ಹೋಗಿಲ್ಲ ಇವರು. ಇವರ ಸ್ವಪ್ರತಿಷ್ಠೆ, ಆಮೇಲೆ ನಮ್ಮ ಪಕ್ಷ, ಆಮೇಲೆ ನಾನು, ಈ 3ರಿಂದನೇ ಹೋಗಿರೋದು. ಆಮೇಲೆ ಇನ್ನೊಂದು DC ವರ್ಗೂ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ರಾಜಕೀಯ ಜಿದ್ದಿ ವೈಮನಸ್ಸು ವೈರತ್ವ ಏನೇ ಇದ್ರು ನೀವು ಹೊರಗಡೆ ಇಟ್ಕೊಳ್ಳಿ, ರೈತರ ಸಂಘಕ್ಕೆ ತರಬೇಡಿ. ಇಲ್ಲಿ ಮಾಡ್ತಾ ಇರೋದು ರೈತರ ಹೋರಾಟ. ಇಲ್ಲಿ ನೀವು JDS BJP ಕಾಂಗ್ರೆಸ್ಸು ಇದಿಲ್ಲ, ನಮ್ಮದು ರೈತರ ಹೋರಾಟ. ಇಲ್ಲಿ ಏನಿರೋ ರೈತರ ಪರವಾಗಿ ಹೋರಾಟ ನಡೆಸ್ತಾ ಇದ್ದೀವಿ. ಇದಕ್ಕೆ ನೀವು ಕುಮಾರಸ್ವಾಮಿ ಮಾಡಿಬಿಟ್ಟಿದ್ದ, ಯಡಿಯೂರಪ್ಪ ಅವ್ರು ಮಾಡೋಕ್ಕಾಗಲಿಲ್ಲ, ಡಿನೋಟಿಫಿಕೇಶನ್ ಅವಾಗೇ ಮಾಡಬೇಕಾಯ್ತು. ಇವಾಗ ಸರ್ ಅವ್ರು ಮಾಡಲಿಲ್ಲ, ಇವ್ರು ಮಾಡಲಿಲ್ಲ, ನೀವು ಮಾಡಲಿಲ್ಲ, ಬೇಡ, ಇದು ರೈತರ ಭೂಮಿ, ರೈತರ ಭೂಮಿ ಬಿಟ್ಬಿಡಿ. ನಿಮ್ಮನ್ನ ನಾವು ಕರೆದಿದ್ವಾ ನಿಮ್ಮನ್ನ, ಬನ್ನಿ ಸರ್ ನಮ್ಮ ಅಕ್ವೇರೇಷನ್ ಮಾಡ್ಕೊಳ್ಳಿ ನಮ್ಮ ಭೂಮಿ ಅಂತ. ಅಕಸ್ಮಾತ್ ಬನ್ನಿ ಸರ್ಕಲ್ ಬನ್ನಿ, ನಾವೇ ಕರಿತಾ ಇದೀವಲ್ಲ, ನೀವೇನು ₹1 ಖರ್ಚು ಹಾಕ್ಬೇಡಿ, ರೈತರೇ ಹಾಕ್ತೀವಿ. ಬಂದು ಕುಂತ್ಕೊಳ್ಳಿ, ಪರ ಒಂದು ಕಡೆ ಕುಣಿಸಿ, ವಿರೋಧ ಒಂದು ಕಡೆ ಕುಣಿಸಿ. ಎಷ್ಟೆಷ್ಟೋ ಸಾವಿರಾರು ಕೋಟಿ ಖರ್ಚು ಮಾಡ್ತೀರಾ, ಏನಕ್ಕೆ ಸೆನ್ಸಸ್ ಮಾಡ್ತೀವಿ, ಇಷ್ಟೇ ಹಸ್ಗಳು ಎಷ್ಟವೆ, ಜನ ಎಷ್ಟವ್ರೆ ಅಂತ ಕೇಳ್ತೀರಿ. ಮಾಡಿ ಇದನ್ನು ಎಷ್ಟು ಜನ ಪರ ಅವ್ರೆ ಎಷ್ಟು ಜನ ವಿರೋಧ ಅವ್ರೆ ಅಂತ ಗೊತ್ತಾಗುತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ? ಇದೇನು ಅಂದರೆ ಈ ಸುಮಾರು ಮಾಧ್ಯಮಗಳಾಗ್ಬೋದು ಎಲ್ಲರಿಗೂ ತಿಳುವಳಿಕೆ ಬಂದ್ಬಿಟ್ಟೆ ಸರ್. ಪರಿಸರವಾದಿಗಳಿಂದ ಹಿಡಿದು ಇಡೀ ಆಲ್ ಓವರ್ ಇಂಡಿಯಾನೇ ಗೊತ್ತಾಗಿದೆ ಇದು ಮಾಡ್ತಾ ಇರೋದು, ಭೂಸ್ವಾಧೀನ ಮಾಡ್ತಾ ಇರೋದು ಕಾನೂನು ಪ್ರಕಾರ ಅಲ್ಲ, ಇಲ್ಲಿ ರೈತರ ವಿರೋಧ ಐತೆ ಅಂತ. ಆದರೆ DCM ಒಬ್ರಿಗೆ ಗೊತ್ತಾಯ್ತಾ ಇಲ್ಲ.